ನನ್ನನ್ನು ಯಾಕೆ ಹೊಡಿತಿದ್ದೀರಾ? ನೀವು ಅನ್ಕೊಂಡಂಗೆ ಮಿಥಿಲ ಏನೋ ಪುಣ್ಯಕೋತಿ ಅಲ್ಲ. 2 ತಲೆ ನಾಗ ಹಾವು. ನೀವು ಅನ್ಕೊಂಡಂಗೆ ಅವಳು ಈ ಮನೆಗೆ ಪರ್ಫೆಕ್ಟ್ ಸೊಸೆ ಅಲ್ಲ. ಈ ಮನೆನ ಹಾಳು ಮಾಡಕ್ಕೆ ಅಂತಾನೆ ಬಂದಿರೋಳು. ಮುಚ್ಚು ಬಾಯ್. ಮಿಥಿಲ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಿನ್ನ ಇನ್ನೊಂದು ಕೆನೆಗೆ ಬಾರಿಸ್ಬೇಕಾಗುತ್ತೆ. ಅವರಮ್ಮ ನಮ್ಮ ಮನೆಯಿಂದ ಆಚೆ ಹೋಗುವಾಗ ಮಾಡಿದ್ದು ಅಲ್ದೆ ತಪ್ಪು ಮಾಡಿರೋದಕ್ಕೆ ಪಶ್ಚಾತ್ತಾಪನೇ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ಕೂಡ ಮಿಥಿಲ ಮೇಲೆ ಆರೋಪ ಮಾಡಕ್ ನೋಡ್ತಾ ಇದೀಯಾ? ಅತ್ತೆ, ಅದು ಸಾಕು. ನನ್ನನ್ನ ಅತ್ತೆ ಅಂತ ಕರೆಯೋ ಯೋಗ್ಯತೆನೆ ಕಳ್ಕೊಂಡಿದ್ಯಾ? ಅರು ಮನೆ ಸೊಸೆ ಅಂದ್ರೆ ನಿಂತರ ಇರಲ್ಲ. ಸೊಸೆ ಅಂದ್ರೆ ಹೀಗಿರ್ತಾಳೆ. ನಿನಗೆ ಮಿಥಿಲ ತರ ಇರಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಕೊನೆ ಪಕ್ಷ ಇವಳ ಪಾದದ ಧೂಳಷ್ಟಾದ್ರೂ ಕಿಮ್ಮತ್ತಿಟ್ಕೋ. ರಂಜಿತ್, ನಿನ್ನ ಹೆಂಡತಿಯ ಈ ಕೆಲಸದಲ್ಲಿ ನಿಂದು ಪಾಲಿದ್ಯಾ? ಅವರು ಅಮ್ಮ ಕೇಳ್ತಿದಾರಲ್ಲ, ಮಾತಾಡಿ ಅಪ್ಪ, ನಿಜ ಹೇಳಿ. ಇಲ್ಲ, ಇಂಥ ನೀಚ ಕೆಲಸಕ್ಕೆಲ್ಲ ನಾನು ಯಾವತ್ತೂ ಸಹಾಯ ಮಾಡಲ್ಲ. ಹಾಗಾದ್ರೆ ಮಾಡಿದ ತಪ್ಪಿಗೆ ನಿನ್ನ ಹೆಂಡ್ತಿನ ಮನೆಯಿಂದ ಆಚೆ ಹಾಕಿದ್ರೆ ನಿನಗ ಅಭ್ಯಂತರ ಇಲ್ಲ ಅಲ್ವಾ? ಅತ್ತ ಏನ್ ಹೇಳ್ತಿದ್ದೀರಾ? ಮಿಥಿಲ, ನೀನಾದ್ರೂ ಹೇಳು. ನಂಗೀಗಾಗ್ಲೇ ಮನ್ಸು ಮುರಿದಿದೆ ಅತ್ತೆ. ಮಾತಾಡಕ್ಕೆ ಏನು ಉಳಿದಿಲ್ಲ. ಭವಾನಿ, ಈ ಮನೆಯಲ್ಲಿ ತಪ್ಪಿಗೆ ಜಾಗ ಇಲ್ಲ. ಎರಡನೇ ಅವಕಾಶ ಅಂತೂ ಇಲ್ವೇ ಇಲ್ಲ. ಈಗಿಂದೀಗ್ಲೇ ಉಟ್ಟು ಬಟ್ಟೆಯಲ್ಲಿ ಮನೆಯಿಂದ ಆಚೆ ಹೋಗೋ. ಅತ್ತೆ 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 ಪ್ಲೀಸ್ ಅತ್ತೆ, ಪ್ಲೀಸ್ ನನ್ನನ್ನು ಮನೆಯಿಂದ ಆಚೆ ಹೋಗು ಅಂತ ಮಾತ್ರ ಹೇಳ್ಬೇಡಿ. ಪ್ಲೀಸ್ ಅತ್ತೆ, ದಯವಿಟ್ಟು ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ಬೇಡಿ ಅತ್ತೆ. ಅಮ್ಮ ಪ್ಲೀಸ್, ಇವಳಿಗೆ ನಾನು ಬುದ್ಧಿ ಹೇಳ್ತೀನಿ, ಆದರೆ ದಯವಿಟ್ಟು ಮನೆಯಿಂದ ಹೊರಗೆ ಕಳಿಸೋ ನಿರ್ಧಾರ ಮಾತ್ರ ಮಾಡಬೇಡಿ. ಭವಾನಿ ಯಾರಿಗ ಅನ್ಯಾಯ ಮಾಡಿದಾಳೋ ಅವಳು ಕ್ಷಮಿಸಿದ್ರೆ ಮಾತ್ರ ಇವಳಿಗೆ ಈ ಮನೆಯಲ್ಲಿ ಜಾಗ. ಮಿಥಿಲ ಹತ್ರ ಕ್ಷಮಾಪಣೆ ಕೇಳು. ಅವಳು ಕ್ಷಮಿಸ್ಲಿಲ್ಲ ಅಂದ್ರೆ ನನ್ ಕಾಲಿಗೆ ಬಿದ್ರು ಭವಾನಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ನೀನಾದ್ರೂ ಮಿಥಿಲನ ಹತ್ರ ಮಾತಾಡೋ. ಅಪ್ಪ, ಅಮ್ಮ ಮಾಡಿರೋದು ಸಣ್ಣ ತಪ್ಪಲ್ಲ. ಅದು ಯಾವ ಮುಖ ಇಟ್ಕೊಂಡು ಕ್ಷಮೆ ಕೇಳ್ತಾರೋ ಕೇಳಲಿ. ತಪ್ಪಾಗಿದೆ ಅದಕ್ಕೆ ಸೊಸೆ ಹತ್ರ ಕ್ಷಮೆ ಕೇಳಿ ಬದಲಾಗಿ. ಇನ್ನೂ ಕಾಲ ಮಿಂಚಿಲ್ಲ. ಕರ್ಮ ಯಾರನ್ನೂ ಬಿಡಲ್ಲ ಅದಕ್ಕೆ. ಸುಮ್ಮನೆ ವಾದ ಮಾಡಕ್ಕೆ ಹೋಗ್ಬೇಡಿ. ಮಾಡಿರೋ ತಪ್ಪನ್ನ ಒಪ್ಕೊಳ್ಳಿ.